ಸಾಗರ ನಗರದಲ್ಲಿ ಬೃಹತ್ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ತಿಳಿಸಿದರು. ಬುಧವಾರ ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂತೋಷ್ ಶಿವಾಜಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಆಶ್ರಯದಲ್ಲಿ ಮಾರ್ಚ್ 6ರಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ 5 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಬೃಹತ್ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೂ ಮುನ್ನ ಮಧ್ಯಾಹ್ನ 2:30ಕ್ಕೆ ಮಹಾಗಣಪತಿ ದೇವಸ್ಥಾನದಿಂದ ಭವ್ಯ ಶೋಭಾಯಾತ್ರೆ ಹೊರಡಲಿದೆ ಎಂದರು. ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು, ಸಾಂಪ್ರದಾಯಿಕ ವೇಷಭೂಷಣಗಳು ಮತ್ತು ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ಹೊತ್ತ ರಥಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿವೆ. ಸಂಜೆ 5 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಮಾದಾರ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಕಾರ್ಯದರ್ಶಿ ಹಾಗೂ ಅಯೋಧ್ಯೆ ರಾಮ ಮಂದಿರ ಕಟ್ಟಡ ನಿರ್ಮಾಣದ ಉಸ್ತುವಾರಿ ಗೋಪಾಲ್ಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾಂತ ಸುರಕ್ಷಾ ಪ್ರಮುಖರಾದ ರಾಜೇಶ್ ಗೌಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಭಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಹೇಳಿದರು. ಕೆವಿ ಪ್ರವೀಣ್, ಸುನೀಲ್ ರುದ್ರಪ್ಪ, ಮಂಜುಗೌಡ, ಸೋಮು ಹೆಗ್ಗೋಡು, ದೀಪಕ್, ಪ್ರಜೀತ್ ಸೇರಿದಂತೆ ಹಲವು ಪ್ರಮುಖರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ಬೈಕ್ ರ್ಯಾಲಿಯನ್ನು ಸಹ ಪೂರ್ವಭಾವಿಯಾಗಿ ಸಂಜೆ 5:30ಕ್ಕೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಆರಂಭಗೊಂಡು ಸಾಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಬೈಕ್ ಜಾಥಾ ಹೊರಡಲಿದೆ. ಹಾಗೆ ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಆರಂಭವಾಗುತ್ತದೆ. ಶೋಭಾಯಾತ್ರೆಯಲ್ಲಿ ಕಲಾ ತಂಡಗಳು, ಜಾಂಜು, ಡೊಳ್ಳು ಈ ಥರ ಕಲಾ ತಂಡಗಳು ಭಾಗವಹಿಸ್ತವೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸ್ತಾರೆ. ಹಾಗೆ 5:30ರಿಂದ 6 ಗಂಟೆ ಸಮಯದಲ್ಲಿ ಗಾಂಧಿ ಮೈದಾನದಲ್ಲಿ ಸಭಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು, ಮಾದಾರ ಗುರುಪೀಠ ಚಿತ್ರದುರ್ಗ ಇವರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಹಾಗೆ ಉದ್ಘಾಟನೆಯನ್ನು ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿಗಳು ಹಾಗೂ ಅಯೋಧ್ಯೆ ಶ್ರೀ ರಾಮ ಮಂದಿರದ ಕಟ್ಟಡದ ಉಸ್ತುವಾರಿಗಳಾದ ಶ್ರೀ ಗೋಪಾಲ್ಜಿರವರು ಉದ್ಘಾಟನೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಪ್ರತಿಮಾ ಸತೀಶ್ ಜೋಗಿ, ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸಾಗರ ಇವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಹಾಗೆ ಶ್ರೀ ರಾಜೇಶ್ ಗೌಡರು, ಪ್ರಾಂತ ಸುರಕ್ಷಾ ಪ್ರಮುಖ, ಭಜರಂಗ ದಳ ವಿಭಾಗ ಸಂಯೋಜಕ ಇವರು ಸಹ ವೇದಿಕೆಯಲ್ಲಿರ್ತಾರೆ. ಸಂತೋಷ್ ಶಿವಾಜಿ, ಜಿಲ್ಲಾ ಸಂಯೋಜಕ, ಭಜರಂಗ ದಳ ಸಾಗರ ಇವರು ಸಹ ವೇದಿಕೆಯಲ್ಲಿರ್ತಾರೆ. ವಿಚಾರ ಏನಂದ್ರೆ, ಶಿವಾಜಿ ಮಹಾರಾಜರ ಬಗ್ಗೆ ಈಗಿನ ಹಿಂದೂ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ನಾವು ಈ 10ನೇ ವರ್ಷದ ಛತ್ರಪತಿ ಶಿವಾಜಿ ಜಯಂತಿಯನ್ನು ಸಾಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಶಿವಾಜಿ ಮಹಾರಾಜರ ಆದರ್ಶಗಳು ಹಾಗೂ ಅವರ ತಂತ್ರಗಾರಿಕೆ, ಆಡಳಿತ ಈ ಸಮಾಜಕ್ಕೆ, ಈಗಿನ ಯುವಕ ಪೀಳಿಗೆಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಸಾಗರದಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾಗರದ ಸಮಸ್ತ ಹಿಂದೂ ಬಾಂಧವರು ಆಗಮಿಸಬೇಕು, ತಮ್ಮ ಕುಟುಂಬದ ಸಮೇತ ಈ ಕಾರ್ಯಕ್ರಮ ಆಗಮಿಸಿ ಯಶಸ್ಸುಗೊಳಿಸಬೇಕಾಗಿ ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಭಜರಂಗ ದಳ ಕೇವಲ ಹೋರಾಟಗಳನ್ನು ಮಾಡ್ತಾ ಇಲ್ಲ, ಸೇವಾ ಕಾರ್ಯಗಳನ್ನು ಸಹ ಸಾಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ರಕ್ತದಾನ ಶಿಬಿರ ಆಗಿರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಭಜರಂಗ ದಳ ಕರೆ ಮಾಡಿದಾಗ ತಕ್ಷಣಕ್ಕೆ ನಾವು ರೋಟರಿ ಸಂಸ್ಥೆಗೆ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ರಕ್ತದಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. 150ಕ್ಕೂ ಹೆಚ್ಚು ರಕ್ತದಾನವನ್ನು ಈ ಬಾರಿ ನಮ್ಮ ಭಜರಂಗ ದಳ ಕಾರ್ಯಕರ್ತರು ಮಾಡಿರುತ್ತಾರೆ. ಹಾಗೆ ಸೇವಾ ಕಾರ್ಯಗಳಲ್ಲಿ ಪರಿಸರ ದಿನಾಚರಣೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಸಾಗರದಲ್ಲಿ 150ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿ ಪರಿಸರ ಸಂರಕ್ಷಣೆಯನ್ನು ಸಹ ಮಾಡ್ತಾ ಇದ್ದೀವಿ. ಹಾಗೆ ಏನು ಶಾಂತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಸಾಗರದ ಜೈ ಭುವನೇಶ್ವರ ಯುವಕ ಸಂಘದ ಒಂದು ಘಟನೆ ಆಗಿತ್ತು. ಸಾಗರದಲ್ಲಿ ಉದ್ರಿಕ್ತ ವಾತಾವರಣವಿತ್ತು. ಆದರೆ ಭಜರಂಗ ದಳ ಅಲ್ಲಿ ಶಾಂತ ರೀತಿಯಲ್ಲಿ ವರ್ತಿಸಿ ಸಾಗರದಲ್ಲಿ ನೆಮ್ಮದಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವತ್ತು ಕೆಲಸ ಮಾಡಿದೆ. ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಗೌರವ ಇತ್ತು, ಆರೋಪಿಗಳನ್ನು ಹಿಡಿತಾರೆ ಅಂತ ಹೇಳಿ. ಆದರೆ ಪೊಲೀಸ್ ಇಲಾಖೆ ಅದನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಗೋ ಸಂರಕ್ಷಣೆ 150ಕ್ಕೂ ಹೆಚ್ಚು ಗೋವಿನ ಚಿಕಿತ್ಸೆಯನ್ನು ಸಾಗರದಲ್ಲಿ ಮಾಡಿದ್ದೀವಿ. 130 ಗೋ ಸಂರಕ್ಷಣೆಯನ್ನು ಮಾಡಿದ್ದೀವಿ. ಕಸಾಯಿಖಾನೆಗಳನ್ನು ಹೋಗ್ತಿರುವ ಕಸಾಯಿಗಳನ್ನು ತಡೆದಿದ್ದೀವಿ. ನಾಡ್ದು ದಯಮಾಡಿ ತಮ್ಮ ಸಹಕಾರ ಕೊಡಬೇಕು, ಸ್ವಲ್ಪ ಪ್ರಚಾರವನ್ನು ಕೊಡಬೇಕು. ಸಾಗರಕ್ಕೂ ಮತ್ತು ಶಿವಾಜಿಗೂ ಅವಿನಾಭಾವ ಸಂಬಂಧ ಇದೆ. ನಿಮ್ಗೆ ಗೊತ್ತಿರ್ಬೋದು, 1689ರಲ್ಲಿ ಶಿವಾಜಿ
ಮಗ ಸಾಂಬಾಜಿ ಹತ್ಯೆ ಆದಂಥ ರಾಜಾರಾಮನಿಗೆ ರಕ್ಷಣೆಯನ್ನ ನಮ್ಮ ಕೆಳದಿ ಚೆನ್ನಮ್ಮ ಕೊಟ್ಟು ಇದೇ ಸಾಗರದಲ್ಲಿ ಅಂದರೆ ಕೆಳದಿ ಸಂಸ್ಥಾನ ರಕ್ಷಣೆ ಕೊಟ್ಟ ಫಲವಾಗಿ ನಂತರ ಮತ್ತೆ ಆ ಶಿವಾಜಿಯ ಸಂತಾನ ಮತ್ತು ಶಿವಾಜಿಯ ಈ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಸಾಗರ ಕೂಡ ಒಂದು ಪ್ರಮುಖ ಕಾರಣ. ಹಾಗಾಗಿ ಸಾಗರಕ್ಕೂ ಮತ್ತು ಶಿವಾಜಿ ಜಯಂತಿ ಅವಿನಾಭಾವ ಸಂಬಂಧ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಹಿಂದೂ ಬಂದವರು ಸಹಕರಿಸಬೇಕು, ಭಾಗವಹಿಸಬೇಕು. ಮತ್ತು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ತಮ್ಮ ಸುದ್ದಿ ಮಾಡಬೇಕು, ತಾವು ಕೂಡ ಕಾರ್ಯಕ್ರಮ ಉಪಸ್ಥಿತಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.